ಹಲೋ, ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂದ್ರೆ, ಇವತ್ತು ಮುದ್ದಾಬಳ್ಳಿ ಗ್ರಾಮದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಿದ್ರು. ಈ ಒಂದು ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬಹದ್ದೂರ್ ಬಂಡಿ ಕ್ಲಸ್ಟರ್ ಮಟ್ಟದಲ್ಲಿ ಬರುವಂತಹ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು. ಈ ಒಂದು ಅದ್ದೂರಿಯಾದ ಒಂದು ಮೆರವಣಿಗೆಗೆ ಮುದ್ದಾಬಳ್ಳಿ ಗ್ರಾಮದ ರೈತರು ಕೂಡ ನಮ್ಮ ಶಾಲೆಯ ಮಕ್ಕಳ ಮೆರವಣಿಗೆಯನ್ನು ನಾವು ರೈತರ ಬಂಡಿಯ ಮುಖಾಂತರ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಬಂಡಿಯನ್ನು ತಂದಿರ್ತಾರೆ. ಇದೇ ಊರಿನ ಮಾಜಿ ಸೈನಿಕರು ಕೂಡ ಡೊಳ್ಳು ಬಡಿಯುವ ಮುಖಾಂತರ ಈ ಒಂದು ಮಕ್ಕಳ ಪ್ರತಿಭಾ ಕಾರಂಜಿ ಮೆರವಣಿಗೆಗೆ ಅದ್ದೂರಿಯಾಗಿ ಚಾಲನೆ ಕೊಡ್ತಾರೆ. ಅದೇ ರೀತಿ ಮಕ್ಕಳು ಕೂಡ ಉತ್ಸಾಹದಿಂದ ಬಂದು ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಊರಿನ ಗ್ರಾಮಸ್ಥರು ಮತ್ತು ಹಳೆಯ ವಿದ್ಯಾರ್ಥಿಗಳು ಸೇರಿ ಈ ಊರಲ್ಲಿ ಒಂದು ಹಬ್ಬನೇ ಸೃಷ್ಟಿ ಮಾಡ್ತಾರೆ. ಈ ಒಂದು ಮಕ್ಕಳ ಹಬ್ಬ, ಮಕ್ಕಳ ಸಂಸ್ಕೃತಿ, ಮಕ್ಕಳ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ಮುಖಾಂತರ ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿ ಇವರ ನಡೆ ಊರಿನ ಗ್ರಾಮದ ಬೀದಿ ಬೀದಿಗಳ ಮುಖಾಂತರ ಸೇರುವುದು ಶಾಲೆಯ ಹತ್ತಿರ. ಅದೇ ರೀತಿಯಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದಿರತಕ್ಕಂಥ ಜನರು ಕೂಡ, ಸುತ್ತಮುತ್ತ ಹಳ್ಳಿಗಳ ಬಂದಿರತಕ್ಕಂಥ ಶಾಲೆಯ ಶಿಕ್ಷಕರು, ಮಕ್ಕಳು ಈ ಒಂದು ಕಾರ್ಯಕ್ರಮ ನೋಡಿ ಎಲ್ಲರೂ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಅಂತಂದೇಳಿ ಜನರ ಮೆಚ್ಚುಗೆ ಪಡಿತೈತಿ. ಈ ಒಂದು ಶಾಲೆಯ ಮಕ್ಕಳು ದೇಶಭಕ್ತರ ಪಾತ್ರದಲ್ಲಿ ಕಾಣಿಸ್ತಾರೆ, ದೇವರ ಪಾತ್ರದಲ್ಲಿ ಕಾಣಿಸ್ತಾರೆ. ಇದನ್ನು ನೋಡಲು ಜನರ ಕಣ್ಣಿಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ. ಈ ಶಾಲೆಯಲ್ಲಿ ಓದಿದಂತಹ ಹಳೆಯ ವಿದ್ಯಾರ್ಥಿಗಳು ಸುಮಾರು ದಿನಗಳ ಹಿಂದೆ ನಾವು ಕಲಿಬೇಕಾದ್ರ ಈ ಊರಲ್ಲಿ ಪ್ರತಿಭಾ ಕಾರಂಜಿ ನಡೆದಿತ್ತು. ಹಂಗಾಗಿ ಈ ಊರಿನ ಪ್ರತಿಭಾ ಕಾರಂಜಿಗೆ ಹಳೆಯ ವಿದ್ಯಾರ್ಥಿಗಳು ಅದ್ದೂರಿಯಾಗಿ ಸ್ಟೇಜ್ ಅನ್ನು ಏರ್ಪಡಿಸಿರ್ತಾರೆ. ಅದೇ ರೀತಿಯಾಗಿ ಮೆರವಣಿಗೆ ಬಂದು ಮುಟ್ಟುವುದು ಸರ್ಕಾರ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಾಬಳ್ಳಿ ಶಾಲೆ ಹತ್ರ. ಇಲ್ಲಿ ಶಿಕ್ಷಕರು ಮಕ್ಕಳ ಒಂದು ಸಡಗರ ನೋಡಿದರೆ ಒಂದು ಕೊಪ್ಪಳ ಜಾತ್ರೆ ಕೂಡ ನೆನಪಾಗುತ್ತೆ ಬಂಧುಗಳೇ. ಈ ಒಂದು ಕಾರ್ಯಕ್ರಮಕ್ಕೆ ಪಾದ್ರಬಂಡಿ ಕ್ಲಸ್ಟರ್ ಮಟ್ಟದಲ್ಲಿ ಬರುವಂತಹ ಎಲ್ಲಾ ಶಾಲೆಯ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಊರಿನ ಗ್ರಾಮಸ್ಥರು ಹಾಗೂ ಶಾಲೆಯ ಮಕ್ಕಳು ಹಾಗೂ ಶಾಲೆಯ ಶಿಕ್ಷಕರು ಆ ಒಂದು ಮಕ್ಕಳನ್ನ ಅದ್ದೂರಿಯಾಗಿ ಸ್ವಾಗತಗೊಳ್ಳುತ್ತಾರೆ. ಆ ಸ್ವಾಗತ ನೋಡಿದಂತ ಸುತ್ತಮುತ್ತಲ ಗ್ರಾಮಸ್ಥರು ಈ ಒಂದು ಶಾಲೆಗೆ ಒಳ್ಳೆಯ ಸ್ಕೂಲು ಎಂಬುವ ಬಿರುದು ಕೂಡ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಯಂತೆ ಬಂದಿರುತ್ತಾರೆ. ಅದೇ ರೀತಿ ಈ ಮಕ್ಕಳು ಇಲ್ಲಿ ತಮ್ಮ ಒಂದು ಪಾತ್ರದ ಮುಖಾಂತರ ಜನರನ್ನು ರಂಜಿಸುತ್ತಾ ತಮ್ಮ ಅಭಿನಯವನ್ನು ಕ್ಲಸ್ಟರ್ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟಕ್ಕೆ ಹೋಗಬೇಕಂತ ಹೇಳಿ ಕನಸು ಕಟ್ಕೊಂಡು ಬಂದಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಊರಿನಿಂದ ನಾವು ಶುಭ ಕೋರುತ್ತೇವೆ. ನಿಮ್ಮ ಒಂದು ಕಲೆ, ನಿಮ್ಮ ಒಂದು ಅಭಿನಯ, ನಿಮ್ಮ ಒಂದು ಸಾಧನೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ಈ ಶಾಲೆಯ ಶಿಕ್ಷಕರು ಮತ್ತು ಜಿಲ್ಲೆಯ ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ಅಧಿಕಾರಿಗಳು, ಶಿಕ್ಷಕರು ನಿಮಗೆ ಶುಭ ಕೋರುತ್ತಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಶಾಂತತೆಯನ್ನ ಕಾಪಾಡಬೇಕು. ಹಾಗೆ ನಮ್ಮ ಗ್ರಾಮದ ಯುವಕರೆಲ್ಲ ಸ್ವಲ್ಪ ಮಕ್ಕಳನ್ನ ಶಾಂತತೆಯಿಂದ ಇಲ್ಲಿ ನಡೆದಂತಹ ಪ್ರತಿಭಾ ಕಾರಂಜಿಯ ವಿಡಿಯೋಸ್ಗಳನ್ನ ಮುಂದೆ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋಕ್ಕೆ ಕಾಯ್ತಾ ಇರಿ.